ನಿನ್ನೆ ಪ್ರೀತಿಸುವೆ ಭಾಗ 44. ಎಸ್ಐ ಮುಖೇಶ್ ಮತ್ತು ಕಾವ್ಯ ಆಸ್ಪತ್ರೆಯ ಸಿಸಿಟಿವಿ ಫುಟೇಜ್ ಚೆಕ್ ಮಾಡತೊಡಗಿದರು. ಫುಟೇಜ್ ಅನ್ನು ನೋಡಿದ ಕಾವ್ಯ ಒಂದು ಕ್ಷಣ ಆತಂಕಗೊಂಡಳು. ರಾಘವ್ ಆಸ್ಪತ್ರೆಯಿಂದ ಹೊರಗೆ ಓಡುವುದನ್ನು ಗಮನಿಸಿದ ಅವಳು ಡಾಕ್ಟರ್ ಕಡೆ ನೋಡಿದಳು. ಆಗ ಡಾಕ್ಟರ್ ತನಗೂ ಅದಕ್ಕೂ ಏನೂ ಸಂಬಂಧವಿಲ್ಲದಂತೆ ನಟಿಸಿ, ನೋಡಿದ್ರೆ ಇನ್ಸ್ಪೆಕ್ಟರ್, ನಾನು ಹೇಳಿದ್ರೆ ನೀವು ಕೇಳಿಲ್ಲ. ಪೇಷಂಟ್ ನಮ್ಮೆಲ್ಲರ ಕಣ್ಣು ತಪ್ಪಿಸಿ ಇಲ್ಲಿಂದ ಓಡಿ ಹೋಗಿದ್ದಾರೆ. ಸುಮ್ಮನೆ ನೀವು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ. ಇವಾಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಪೇಷಂಟನ್ನು ಹುಡುಕಿಕೊಡಿ. ಇಲ್ಲಾಂದ್ರೆ ನಮ್ಮ ಹಾಸ್ಪಿಟಲ್ನ ರೆಪ್ಯುಟೇಷನ್ ಹಾಳಾಗುತ್ತೆ. ನನ್ನ ಕೆಲಸಕ್ಕೂ ಕೂಡ ಕೂತು ಬರ್ಬೋದು. ಅವನ ಮಾತು ಕೇಳಿ ಸಿಟ್ಟುಗೊಂಡ ಕಾವ್ಯ, ಇಷ್ಟೊಂದು ಸೆಕ್ಯೂರಿಟಿ ಇರಬೇಕಾದ್ರೆ ಅದು ಹೇಗೆ ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು? ಅವ್ರನ್ನ ಸಾಯಿಸ್ಬೇಕು ಅಂತಾನೆ ಅವ್ರನ್ನ ಇಲ್ಲಿಂದ ಓಡಿಸಿದ್ರ? ನೀವೆಲ್ಲ ಕ್ರಿಮಿನಲ್ಸ್ಗಳು, ನಿಮ್ಮನ್ನು ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ ಅವಳು ಡಾಕ್ಟರ್ನ ಕಾಲಪಟ್ಟೆ ಹಿಡಿದು, ನಿನ್ನೆ ಬಂದಾಗ ಅವರು ನಮ್ಮ ಜೊತೆ ಕಳಿಸಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಅಂದು ಆವೇಶದಿಂದ ಅವನ ಕೆನ್ನೆಗೆ ಬಾರಿಸಿದಳು. ಇದನ್ನು ನೋಡಿದ ಸುಕೇಶ ಅವಳನ್ನು ಎಳೆದು, ಕಾಮ್ ಡೌನ್ ಕಾವ್ಯ, ಕಾನೂನನ್ನು ನೀವು ಕೈಗೆ ತಗೋಬೇಡಿ. ಅದನ್ನೆಲ್ಲ ನೋಡ್ಕೊಳಕ್ಕೆ ಅಣ್ಣ ಇದ್ದಾನೆ. ರಾಘವ್ನನ್ನು ಹುಡ್ಕೋಣ, ಅವ್ರು ಖಂಡಿತ ಸಿಕ್ಕೇ ಸಿಗ್ತಾರೆ. ಅದನ್ನು ಬಿಟ್ಟು ಈ ಹೊಲಸು ಜನಗಳ ಜೊತೆ ಯಾಕೆ ಫೈಟ್ ಮಾಡ್ತೀರಾ? ನಿಮ್ಮ ಸಿಟ್ಟನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಅವಳನ್ನು ಸಮಾಧಾನ ಮಾಡತೊಡಗಿದನು. ಏಟದಿಂದ ಡಾಕ್ಟರ್ ರೋಹನ್ ಬೊಸುಗೊಡುತ್ತಾ, ನೋಡಿ ಇನ್ಸ್ಪೆಕ್ಟರ್, ಆ ಲೇಡಿನ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಗಂಡನನ್ನು ಕಳೆದುಕೊಂಡು ದುಃಖದಲ್ಲಿ ಅವರು ಕೂಡ ಮಾನಸಿಕ ಸ್ಥಿತಿ ಕಳೆದುಕೊಂಡಿದ್ದಾರೆ ಅನ್ಸುತ್ತೆ. ಅವ್ರ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನು ಕೂಡ ಇದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಡಾಕ್ಟರ್ ಮಾತು ಕೇಳಿ ಕೋಪಗೊಂಡ ಎಸ್ಐ ಮುಖೇಶ್, ಸಾಕು ಮುಚ್ಚಯ್ಯ ಬಾಯಿ. ಡಾಕ್ಟರ್ ಆಗಿದ್ಯಾ ಅಂತ ಏನ್ ಮಾತಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ಮೊದಲು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗು. ಒಂದ್ಸಲ ರಾಘವ್ ಸಿಗ್ಲಿ, ಆಮೇಲೆ ಇದೆ ನಿಮಗೆಲ್ಲ ಮಾರಿ ಹಬ್ಬ ಅಂತ ಹೇಳಿ ತಮ್ಮ ಟೀಮಿನವರ ಜೊತೆ ಆಸ್ಪತ್ರೆಯಿಂದ ಹೊರಬಂದರು. ಕಾವ್ಯ ಮತ್ತು ಸುಕೇಶ್ ಅವರ ಹಿಂದೆನೆ ಬಂದರು. ಕಾವ್ಯ ಅಳುತ್ತಾ, ಅಣ್ಣ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಗಂಡ ಈ ಹಾಸ್ಪಿಟಲ್ ಒಳಗೆ ಇದ್ದಾರೆ, ಒಳಗೆ ಹೋಗಿ ಹುಡ್ಕೊಳ್ಳೋಣ. ಇಲ್ಲಮ್ಮ, ಅವನು ಈ ಹಾಸ್ಪಿಟಲ್ ಒಳಗೆ ಇಲ್ಲ. ನಾವೇ ಖುದ್ದಾಗಿ ಹೋಗಿ ಎಲ್ಲ ಕಡೆ ಚೆಕ್ ಮಾಡಿದ್ವಿ ಅಲ್ವಾ. CCTV ಫುಟೇಜಲ್ಲಿ ಬೇರೆ ಅವನು ಹೊರಗೆ ಹೋಗಿರೋ ಕಾಣಿಸ್ತಾ ಇದೆ. ಡಾಕ್ಟರ್ ನಿಜಾನೇ ಹೇಳ್ತಾ ಇದ್ದಾನೆ. ರಾಘವ ಈ ಹಾಸ್ಪಿಟಲ್ನಿಂದ ಹೊರಗೆ ಹೋಗಿದ್ದಾನೆ. ನಾವು ಹಾಸ್ಪಿಟಲ್ ಏರಿಯಾ ಹಾಗೂ ಪಕ್ಕದ ಏರಿಯಾದ CCTV ಫುಟೇಜ್ಗಳನ್ನು ಮೊದಲು ಚೆಕ್ ಮಾಡಬೇಕು. ಆಗ ನಮಗೆ ರಾಘವ ಯಾವ ಕಡೆ ಹೋಗಿದ್ದಾನಂತ ಗೊತ್ತಾಗುತ್ತೆ. ಮುಖೇಶ್ ಹೇಳಿದ ಮಾತನ್ನು ಕಾವ್ಯ ನಂಬರ್ ತಯಾರಿರಲಿಲ್ಲ. ವಿಧಿ ಇಲ್ಲದೆ ಅವಳು ಅವನ ಮಾತನ್ನು ಒಪ್ಪಬೇಕಾಯಿತು. ಸುಕೇಶ್ ಅವಳನ್ನು ಕ್ಷಣ ಕ್ಷಣನು ಸಮಾಧಾನ ಮಾಡುತ್ತಿದ್ದ. ಎಸ್ಐ ಮುಖೇಶ್ ಹೆಡ್ ಕಾನ್ಸ್ಟೇಬಲ್ ಅನ್ನು ಕರೆದು, ಇರಿ ರಾಘವೇಂದ್ರ, ಇಲ್ಲಿನ ಏರಿಯಾದ CCTV ಫುಟೇಜ್ ಹಾಗೂ ಪಕ್ಕದ ಏರಿಯಾದ CCTV ಫುಟೇಜ್ ಅನ್ನು ಆದಷ್ಟು ಬೇಗ ಕಲೆಕ್ಟ್ ಮಾಡಿ. ಅಟ್ ಎನಿ ಕಾಸ್ಟ್ ರಾಘವನ ನಾವು ಹುಡುಕಲೇಬೇಕು. ಮೊದಲೇ ಮಾನಸಿಕ ಸಂತುಲನವನ್ನು ಕಳೆದುಕೊಂಡಿದ್ದಾರೆ, ಮತ್ತೆ ಏನಾದರೂ ಅನಾಹುತ ಮಾಡಿಕೊಂಡ್ರೆ ಕಷ್ಟ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡ ಕಾವ್ಯ ಮತ್ತೆ ಜೋರಾಗಿ ಅಳತೊಡಗಿದಳು. ಆಗ ಸುಕೇಶ್ ಅವಳನ್ನು ಸಮಾಧಾನ ಮಾಡತೊಡಗಿದನು. ಅವಳು ಅಳುತ್ತಾ, ನನ್ನ ಗಂಡ ಸಿಗ್ತಾರೆ ಅಲ್ವಾ, ಅವ್ರಿಗೆ ಏನೂ ಆಗಲ್ಲ ತಾನೆ. ಅವ್ರಿಗೇನಾದರೂ ಆದರೆ ನನಗೆ ತಡೆದುಕೊಳ್ಳೋ ಶಕ್ತಿ ಇಲ್ಲ. ಹೇಗಾದರೂ ಮಾಡಿ ನನ್ನ ಗಂಡನನ್ನು ಹುಡುಕೊಡಿ. ಅವರಿಲ್ಲಾಂದ್ರೆ ನನ್ನಿಂದ ಇರೋಕ್ಕಾಗಲ್ಲ. ಸಮಾಧಾನ ಮಾಡಿಕೊಳ್ಳಿ ಕಾವ್ಯ ಅವರೇ, ಅಣ್ಣ ಹೇಳಿದಾನಲ್ವಾ CCTV ಫುಟೇಜ್ ಕಲೆಕ್ಟ್ ಮಾಡೋಕ್ಕೆ. ಒಂದ್ಸಲ ಫುಟೇಜ್ ಸಿಕ್ಬಿಡ್ತು ಅಂದರೆ ನಮಗೆ ರಾಘವ್ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ನೀವು ಅಲ್ಲಿ ತನಕ ಸಮಾಧಾನವಾಗಿರಿ. ಹೇಗೆ ಸಮಾಧಾನ ಮಾಡಿಕೊಳ್ಳಿ? ಅವ್ರ ಜೀವ ಅಪಾಯದಲ್ಲಿದೆ. ಅವ್ರಿಗೆ ಏನಾದರೂ ಆದರೆ ನಾನು ಬದುಕಲ್ಲ, ನನಗೆ ಅವ್ರು ಬೇಕು ಅಂತ ಹೇಳಿ ಮತ್ತೆ ಜೋರಾಗಿ ಅಳತೊಡಗಿದಳು. ಸುಕೇಶನಿಗೆ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಕೊನೆಗೂ ಅವಳನ್ನು ಸಮಾಧಾನ ಮಾಡಿ ಅವಳಿಗೆ ಧೈರ್ಯ ತುಂಬಿದನು. ಇತ್ತ ಮೆಂಟಲ್ ಹಾಸ್ಪಿಟಲ್ನಲ್ಲಿ ರಾಘವನಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟು ಒಂದು ಡ್ರಮ್ ಅಲ್ಲಿ ಅವನನ್ನು ಕೂಡಿ ಹಾಕಿದ್ದರು.
ಅವನಿಗೆ ಪ್ರಜ್ಞೆ ಇಲ್ಲದೆ ಸುಮಾರು ಹೊತ್ತಿನ ತನಕ ಆ ಡ್ರಮ್ಮಲ್ಲೇ ಇದ್ದನು. ಈಗ ಅವನಿಗೆ ಪ್ರಜ್ಞೆ ಬಂದು ಡ್ರಮ್ ಒಳಗೆ ಉಸಿರುಗಟ್ಟತೊಡಗಿತು. ಅವನು ಜೋರಾಗಿ ಡ್ರಮ್ ಅನ್ನು ಬಡಿಯತೊಡಗಿದನು. ಶಬ್ದ ಬಂದ ಕಡೆಗೆ ಸಿಸ್ಟರ್ ಪೂರ್ಣಿ ಬಂದು ನೋಡಿದಾಗ ರಾಘವ್ ಡ್ರಮ್ ಒಳಗೆ ಇದ್ದಿದ್ದನ್ನು ನೋಡಿ ಅವಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಅವನನ್ನು ಕೂಡಲೇ ಬೇರೆ ಸಿಸ್ಟರ್ಗಳ ಸಹಾಯದಿಂದ ಆ ಡ್ರಮ್ಮಿನಿಂದ ಹೊರತರಲಾಯಿತು. ಸಿಸ್ಟರ್ ಪೂರ್ಣಿಗೆ ಅವನ ಪರಿಸ್ಥಿತಿ ನೋಡಿ ತುಂಬಾನೇ ಬೇಜಾರಾಯಿತು. ಮತ್ತೋರ್ವ ಸಿಸ್ಟರ್ ಜೊತೆ ಅವನ ಬಗ್ಗೆ ಮಾತನಾಡತೊಡಗಿದಳು. ಪಾಪ ಅಕ್ಕ, ಅವ್ರ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬಾನೇ ದುಃಖ ಆಗ್ತಾ ಇದೆ. ಅವ್ರು ಈ ಡ್ರಮ್ ಒಳಗೆ ಹೇಗೆ ಹೋದ್ರು? ಯಾರಾದರೂ ಅವರನ್ನು ಈ ಡ್ರಮ್ ಒಳಗೆ ಕೂಡಿ ಹಾಕಿದಾರೋ ಹೇಗೆ? ಸ್ವಲ್ಪ ಮೆತ್ತಗೆ ಮಾತಾಡೆ. ಡಾಕ್ಟರ್ ಏನಾದರೂ ನಿನ್ನ ಮಾತು ಕೇಳಿಸ್ಕೊಟ್ರೆ ಕಷ್ಟ. ಇಲ್ಲಿ ಏನು ನಡೆದರೂ ಕಣ್ಣು ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದೆ ತಾನೆ? ಅಂದರೆ ಇವರನ್ನು ಬೇಕಂತಲೇ ಇದರೊಳಗೆ ಕೂಡಿ ಹಾಕಿದ್ರಾ? ಆಗಲೇ ಇವನ ಹೆಂಡತಿ ಪೊಲೀಸ್ನವರನ್ನು ಕರೆದುಕೊಂಡು ಬಂದಿದ್ಲು. ಇಡೀ ಹಾಸ್ಪಿಟಲನ್ನೇ ಜಾಲಾಡಿದ್ರು. ಇವನು ಮಾತ್ರ ಸಿಗಲಿಲ್ಲ. ಇವನು ಸಿಗಬಾರ್ದು ಅಂತಾನೆ ಇವನಿಗೆ ಇಂಜೆಕ್ಷನ್ ಕೊಟ್ಟು ಇದರೊಳಗೆ ಕೂಡಿ ಹಾಕಿದ್ರು. ಎಂಥ ಪಾಪಿಗಳಕ್ಕ ಇವರೆಲ್ಲ. ಪಾಪ, ಹೆಂಡತಿಯಿಂದ ಗಂಡನನ್ನು ದೂರ ಮಾಡ್ತಾರಲ್ವಾ, ಇವ್ರಿಗೆ ಒಳ್ಳೇದಾಗುತ್ತಾ? ಇವ್ರಿಗೆಲ್ಲ ಖಂಡಿತ ಒಳ್ಳೇದಾಗಲ್ಲ ಅಂತ ಹೇಳುತ್ತಿರಬೇಕಾದರೆ ಡಾಕ್ಟರ್ ರೋಹನ್ ಅಲ್ಲಿಗೆ ಬಂದರು. ರಾಘವ್ನನ್ನು ಡ್ರಮ್ ಹೊರಗೆ ನೋಡಿ ಕೋಪದಿಂದ ಅವರು, ಯಾರು ಇವನನ್ನ ಈ ಡ್ರಮ್ನಿಂದ ಹೊರಗೆ ತೆಗೆದಿದ್ದು? ಡಾಕ್ಟರ್, ಅವ್ರಿಗೆ ಆಗ್ಲೇ ಎಚ್ಚರಾಗಿ ಡ್ರಮ್ ಅನ್ನು ಬಡಿತಾ ಇದ್ರು. ಬೇರೆ ಪೇಷಂಟ್ಗೆ ತೊಂದರೆ ಆಗದಿರಲಿ ಅಂತ ಸಿಸ್ಟರ್ ಸಹಾಯದಿಂದ ನಾನೇ ಅವ್ರಿಗೆ ಹೊರಬರಲು ಸಹಾಯ ಮಾಡಿದ್ದು ಅಂತ ಸಿಸ್ಟರ್ ಪೂರ್ಣಿ ಹೇಳಿದಾಗ ಇನ್ನಷ್ಟು ಕೋಪಗೊಂಡ ಡಾಕ್ಟರ್ ರೋಹನ್, ಯಾರಮ್ಮ ನಿನ್ಗೆ ಈ ಕೆಲಸ ಮಾಡಕ್ಕೆ ಹೇಳಿದ್ದು? ನಿನ್ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಈ ಆಸ್ಪತ್ರೆ ಬಾಗಿಲನ್ನು ನಿನ್ಗೆ ಖಂಡಿತವಾಗಿ ಮುಚ್ಚಿಸಬೇಕಾಗುತ್ತೆ. ಇಲ್ಲಿ ನಡೆದಿರೋದು ಯಾರಿಗಾದ್ರೂ ಹೇಳಿದ್ರೆ ಬೇರೆ ಎಲ್ಲೂ ನಿನ್ಗೆ ಕೆಲಸ ಸಿಗಬಾರ್ದು. ಆ ಥರ ಮಾಡ್ತೀನಿ ಅಂತ ಹೇಳಿ ಅವನನ್ನು ಎಳೆದುಕೊಂಡು ಹೋಗಿ ಬೇರೆ ವಾರ್ಡ್ಗೆ ಹಾಕಿದರು. ರಾಘವ್ ನೋವಿನಿಂದ ನರಳುತ್ತಿದ್ದರೂ ಡಾಕ್ಟರ್ ರೋಹನ್ಗೆ ಒಂಚೂರು ಕರುಣೆ ಅನ್ನೋದೇ ಬಂದಿರಲಿಲ್ಲ. ಅಲ್ಲಿ ಅವನಿಗೆ ಮತ್ತೆ ಸರಪಳಿಯನ್ನು ಬಿಗಿದು ಕಟ್ಟಿ ಹಾಕಿದರು. ರಾಘವ್ ಕಾವ್ಯ ಕಾವ್ಯ ಅಂತ ಕನವರಿಸತೊಡಗಿದನು. ರಾಘವ್ನನ್ನು ನೋಡಿ ನಗುತ್ತಾ ಡಾಕ್ಟರ್ ರೋಹನ್ ಸ್ವಲ್ಪ ಹೊತ್ತು ಹಿಂದೆ ನಡೆದ ಘಟನೆಯನ್ನು ಮೆಲುಕು ಹಾಕತೊಡಗಿದರು. ಡಾಕ್ಟರ್ ರೋಹನ್ಗೆ ಎಸ್ಐ ಮುಖೇಶ್ ದೇಶಪಾಂಡೆ ವಾರಂಟ್ ತಗೊಂಡು ಹಾಸ್ಪಿಟಲ್ಗೆ ಬರ್ತಾನೆ ಅಂತ ಮೊದಲೇ ಗೊತ್ತಿದ್ದರಿಂದ ಅವನು ಒಂದು ಪ್ಲಾನ್ ಮಾಡಿದ್ದನು. ಪ್ಲಾನ್ ಪ್ರಕಾರ ಅವನು ರಾಘವ್ನ ಹತ್ತಿರ ಬಂದು, ಕಾವೇಳನ್ ನೀನು ನೋಡ್ಬೇಕಾ? ಅವಳ ಜೊತೆ ಮಾತಾಡ್ಬೇಕಾ? ಡಾಕ್ಟರ್ ಮಾತು ಕೇಳಿದ ರಾಘವನಿಗೆ ಖುಷಿಯಾಗಿ, ಹಾಂ, ನಾನು ನನ್ನ ಕಾವೇಳನ್ನು ನೋಡಬೇಕು, ಅವಳ ಜೊತೆ ಮಾತಾಡಬೇಕು ಅಂತ ಅಂದಾಗ ಡಾಕ್ಟರ್ ರೋಹನ್ ವ್ಯಂಗ್ಯವಾಗಿ ನಗುತ್ತಾ, ನಿನ್ನ ಕಾವೇಳನ್ನು ನೋಡ್ಬೇಕಂದ್ರೆ ನಾನು ಹೇಳುವ ಮಾತು ಕೇಳಬೇಕು. ಕೇಳಿಲ್ಲ ಅಂದರೆ ಅವಳ ಜೊತೆ ಮಾತನಾಡಕ್ಕೆ ಬಿಡಲ್ಲ. ಕೇಳ್ತೀಯ ಅಂದರೆ ಈಗಲೇ ಅವಳನ್ನು ಭೇಟಿ ಮಾಡಿಸ್ತೀನಿ. ಈಗ ಹೇಳು, ನಾನು ಹೇಳೋ ಮಾತು ಕೇಳ್ತೀಯಾ? ಹಾಂ, ಕೇಳ್ತೀನಿ. ನನ್ನ ಕಾವ್ಯ ಹತ್ರ ಕರ್ತ್ಕೊಂಡು ಹೋಗು. ನಿನ್ನ ಕಾವ್ಯ ಹೊರಗೆ ಇದ್ದಾಳೆ. ನೀನೀಗ ಇಲ್ಲಿಂದ ಹೊರಗೆ ಹೋಗಬೇಕು. ಹೋಗ್ಬೇಕಾದ್ರೆ ಅಲ್ಲಿ CCTV ಕ್ಯಾಮೆರಾ ಇದೆ ಅಲ್ವಾ, ಅದಕ್ಕೆ ಸರಿಯಾಗಿ ಮುಖ ತೋರಿಸಿ ಈ ಮಂಕಿ ಕ್ಯಾಪನ್ನು ಹಾಕಬೇಕು. ಮಂಕಿ ಕ್ಯಾಪ್ ಹಾಕ್ಕೊಂಡು ಹೊರಗೆ ಹೋಗಿ ಹಾಸ್ಪಿಟಲ್ ಬ್ಯಾಕ್ ಡೋರ್ ಹತ್ರ ಹೋಗಬೇಕು. ಹೋಗ್ತೀಯಲ್ವಾ? ಅಲ್ಲಿ ನಿನ್ನ ಕಾವ್ಯ ಇದ್ದಾಳೆ. ಆಯಿತು, ಹೋಗ್ತೀನಿ. ನನ್ನ ಕಾವ್ಯ ಅಲ್ಲೇ ಇದ್ದಾಳೆ ಅಲ್ವಾ? ಖಂಡಿತವಾಗ್ಲೂ ಅಲ್ಲೇ ಇದ್ದಾಳೆ. ನೀನೀಗ ಹೋಗಿ ಕಾವ್ಯಳನ್ನು ಭೇಟಿಯಾಗು. ತಗೋ ಈ ಮಂಕಿ ಕ್ಯಾಪ್. ಹೇಳಿದ್ದು ನೆನಪಿದೆ ಅಲ್ವಾ? ಹ್ಞೂ, ನೆನಪಿದೆ. ಬೇಗ ಮಂಕಿ ಕ್ಯಾಪ್ ಕೊಡು ಅಂತ ಹೇಳಿ ಮಂಕಿ ಕ್ಯಾಪನ್ನು ಡಾಕ್ಟರ್ ಹತ್ತಿರ ತಗೊಂಡು ಆಸ್ಪತ್ರೆಯಿಂದ ಹೊರ ನಡೆದನು. ಹೊರಗೆ ಹೋಗಬೇಕಾದರೆ CCTV ಹತ್ತಿರ ಹೋಗಿ ಅಲ್ಲಿ ಅವನ ಮುಖವನ್ನು CCTVಗೆ ಸರಿಯಾಗಿ ತೋರಿಸಿ ಮಂಕಿ ಕ್ಯಾಪ್ ಹಾಕಿ ಅಲ್ಲಿಂದ ಸೀದಾ ಹಾಸ್ಪಿಟಲ್ ಬ್ಯಾಕ್ ಡೋರ್ಗೆ ಹೋದನು. ಡಾಕ್ಟರ್ ರೋಹನ್ ಪ್ಲಾನ್ ಪ್ರಕಾರ ರಾಘವ್ನನ್ನು ಬೇಕಂತಲೇ CCTVಗೆ ಮುಖ ತೋರಿಸಿ ನಂತರ ಮಂಕಿ ಕ್ಯಾಪ್ ಹಾಕಿಸಿ ಆಸ್ಪತ್ರೆಯ ಬ್ಯಾಕ್ ಡೋರ್ ಹತ್ತಿರ ಹೋಗಿ ಅಲ್ಲಿ ಲಾಕ್ ಆಗೋದು ಪ್ಲಾನ್ ಆಗಿತ್ತು. ಅಲ್ಲಿ CCTV ಇಲ್ಲದಿದ್ದುದರಿಂದ ಪೊಲೀಸರು ಬಂದರೆ ಅವರ ದಾರಿ ತಪ್ಪಿಸಲು ಈ ಪ್ಲಾನ್ ಮಾಡಲಾಗಿತ್ತು.
ನಂತರ ರಾಘವನನ್ನು ಯಾರಿಗೂ ಗೊತ್ತಾಗದ ಹಾಗೆ ಹಾಸ್ಪಿಟಲ್ ಒಳಗೆ ಕರೆದುಕೊಂಡು ಬಂದು ಅವನಿಗೆ ಅಮಲಿನ ಇಂಜೆಕ್ಷನ್ ಕೊಟ್ಟು ಡ್ರಮ್ ಒಳಗೆ ಕೂಡಿ ಹಾಕಲಾಯಿತು. ರಾಘವನ ಬಟ್ಟೆಯನ್ನು ಹಾಗೂ ಮಂಕಿ ಕ್ಯಾಪನ್ನು ರಾಘವನ ಹೈಟ್ ಇರೋ ವ್ಯಕ್ತಿಗೆ ತೊಡಿಸಿ ಅಲ್ಲಿಂದ ಆ ವ್ಯಕ್ತಿಯನ್ನು ಯಾರಿಗೂ ಮುಖ ತೋರಿಸದಂತೆ ಆಸ್ಪತ್ರೆಯ ಬ್ಯಾಕ್ ಡೋರ್ ಹತ್ತಿರ ಗುಪ್ತವಾಗಿ ಕಳುಹಿಸಿ ಅಲ್ಲಿಂದ ಹೊರ ಹೋಗಲು ತಿಳಿಸಿದ್ದರು. ಅವರ ಪ್ಲಾನ್ ಪ್ರಕಾರ ಆ ವ್ಯಕ್ತಿ ಅಲ್ಲಿಂದ ಹೊರ ಹೋಗಿ 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನಂತರ ಹತ್ತಿರದಲ್ಲಿರುವ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಯ ಮೇಲಿಂದ ನೀರಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುವುದಾಗಿತ್ತು. ಅವರ ಪ್ಲಾನಿನಂತೆ ಸಿಸಿಟಿವಿಯಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗುವಂತಿತ್ತು. ನಂತರ ನದಿಗೆ ಹಾರಿದ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಅಲ್ಲಿಂದ ಈಜಿ ದಡ ಸೇರಿ ಅವರ ಪ್ಲಾನ್ ಅನ್ನು ಪೂರ್ಣಗೊಳಿಸಬೇಕಿತ್ತು. ಎಲ್ಲವನ್ನು ನೆನಪು ಮಾಡಿಕೊಂಡ ಡಾಕ್ಟರ್ ರೋಹನ್ ವ್ಯಂಗ್ಯವಾಗಿ ನಗತೊಡಗಿದನು. ಆಗ ಅವರಿಗೆ ಫೋನ್ ಕಾಲ್ ಒಂದು ಬಂದು ಅದನ್ನು ರಿಸೀವ್ ಮಾಡಿ ಮಾತನಾಡಿದಾಗ ಆ ಕಡೆ ಇದ್ದ ವ್ಯಕ್ತಿ, ಡಾಕ್ಟರ್, ನಿಮ್ಮ ಕೆಲಸ ಆಯಿತು. ನೀವು ಹೇಳಿದ ಹಾಗೆ ಸಿಸಿಟಿವಿ ಇದ್ದ ಕಡೆಯಿಂದಲೇ ಬಂದು ನದಿಗೆ ಹಾರಿ ಈಜಿ ದಡ ಸೇರಿಯಾಯಿತು. ಇನ್ನೇನು ಮಾಡ್ಬೇಕು ಹೇಳಿ? ನೀನು ಹಾಕಿರೋ ಬಟ್ಟೆ ಹಾಗೂ ಮಂಕಿ ಕ್ಯಾಪನ್ನು ಸುಟ್ಟು ಹಾಕ್ಬಿಡು. ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಹೊರಟ್ಬಿಡು. ಯಾವುದೇ ಕಾರಣಕ್ಕೂ ನೀನು ಯಾರ ಕಣ್ಣಿಗೆ ಬೀಳಬಾರ್ದು, ಗೊತ್ತಾಯ್ತಾ? ನಿನಗೆ ತಲುಪಬೇಕಾಗಿರುವ ಹಣ ನಿನ್ನ ಮನೆಗೆ ಬಂದು ತಲುಪುತ್ತೆ. ಇನ್ಮೇಲೆ ಯಾವತ್ತೂ ನನಗೆ ಕಾಲ್ ಮಾಡೋಕ್ಕೆ ಹೋಗಬೇಡ. ನಿನ್ನ ಕೆಲಸ ಮುಗೀತು, ಅಲ್ಲಿಂದ ಹೊರಟುಬಿಡು ಅಂತ ಹೇಳಿದ ಮೇಲೆ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದನು. ಫೋನ್ನಲ್ಲಿ ಮಾತನಾಡಿ ಆದ ಮೇಲೆ ಡಾಕ್ಟರ್ ರೋಹನ್ಗೆ ತುಂಬಾನೇ ಖುಷಿಯಾಯಿತು. ತಾನು ಅಂದುಕೊಂಡಿದ್ದನ್ನು ಸಾಧಿಸಿಬಿಟ್ಟೆ ಅಂತ ಬೀಗ ತೊಡಗಿದನು. ಈಗ ಪೊಲೀಸ್ನವರೆಲ್ಲ ಸಿಸಿಟಿವಿ ಫುಟೇಜ್ ಅನ್ನು ಚೆಕ್ ಮಾಡ್ತಾರೆ. ಆಗ ಅವ್ರಿಗೆ ರಾಘವ್ ಹೋಗಿ ನದಿಗೆ ಹಾರಿದ್ದಾನೆ ಅಂತ ಗೊತ್ತಾಗುತ್ತೆ. ಯಾರಿಗೂ ಅವನ ಹೆಣ ಸಿಗಲ್ಲ. ಅವನು ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡು ಚಾಪ್ಟರ್ ಕ್ಲೋಸ್ ಮಾಡ್ತಾರೆ. ಆಗ ನಾನು ನನ್ನ ಕೆಲಸವನ್ನು ಆರಾಮಾಗಿ ಮಾಡ್ಬೋದು. ರಾಘವ್ ಇಲ್ಲಿ ಜೀವಂತವಾಗಿ ಇದೇ ಹಾಸ್ಪಿಟಲಲ್ಲಿ ನರಕ ಅನುಭವಿಸ್ತಾನೆ. ಆದರೆ ಅಲ್ಲೇ ಅವ್ರಿಗೆ ರಾಘವ್ ಸತ್ತೋಗಿದ್ದಾನೆ ಅಂತ ಅನ್ನಿಸತೊಡಗುತ್ತೆ. ಈ ಖುಷಿಯ ವಿಷಯವನ್ನು ಮೊದಲು ರೆಡ್ಡಿಗೆ ತಿಳಿಸ್ಬೇಕು ಅಂತ ಅಂದುಕೊಂಡು ರೆಡ್ಡಿಗೆ ಕಾಲ್ ಮಾಡಿದನು. ಕತೆ ಮುಂದುವರಿಯಿತು. ಡಾಕ್ಟರ್ ರೋಹನ್ ಮಾಡಿರೋ ಪ್ಲಾನ್ ಮುಖೇಶ್ಗೆ ಗೊತ್ತಾಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.